ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸ್ವಲ್ಪ ಟೈಮಿನ ಅಭಾವದಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಆದರೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾಯಿದ್ರು, ಸರ್ ಯಾಕೆ ಸರ್ ವಿಡಿಯೋ ಮಾಡ್ತಾಯಿಲ್ಲ, ಏನಾದರೂ ಪ್ರಾಬ್ಲಮ್ ಐತೆ ಅಂತ. ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನನಗೇನೆ ಟೈಮ್ ಸಿಕ್ಕಿದೆ, ಟೈಮಿನ ಅಭಾವದಿಂದ ನಾನು ವಿಡಿಯೋಸ್ ಮಾಡೋದಕ್ಕೆ ಆಗಿಲ್ಲ. ಯಾರು ಕೂಡ ಏನೂ ತಪ್ಪಾಗಿ ತಿಳ್ಕೊಬೇಡಿ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಬಿಡದಿ ಟೌನ್ಶಿಪ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ. ಈ ಬಿಡದಿ ಟೌನ್ಶಿಪ್ಪಲ್ಲೇನೇ ಇವಾಗ ಒಂದು IT ನಗರವನ್ನೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಆಲೋಚನೆಯನ್ನು ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಈ ಮಾಧ್ಯಮಗಳು ಕೂಡ ವಿಷಯನ ಮುಟ್ಟಿಸಿದ್ದಾರೆ. ಏನಂದರೆ, ಈ ನಮ್ಮ ಬ್ಯಾಂಗ್ಳೂರ್ ಸೌತ್ ಮೈಸೂರು ರೋಡಲ್ಲಿ ಯಾವುದೇ ಥರ IT ಪಾರ್ಕ್ ಆಗ್ಬೋದು ಅಥವಾ ಸಾಫ್ಟ್ವೇರ್ ಕಂಪನಿಗಳು ಇರಲಿಲ್ಲ, ಓನ್ಲಿ ಹಾರ್ಡ್ವೇರ್ ಪಾರ್ಕ್ ಮಾತ್ರನೇ ಇದ್ದಿದ್ದು. ಆದರೆ ಇವಾಗ ಈ ನಮ್ಮ ಬಿಡದಿ ಟೌನ್ಶಿಪ್ಪಲ್ಲಿ ಒಂದು IT ನಗರವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದು. ಯಾಕಂತಂದರೆ ಸುಮಾರು ದೇಶದ ನಾಯಕರು ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಏನಿವಾಗ ಟೆಕ್ ಸಮಿಟ್ ನಡೀತಾ ಇದೆ BIACಯಲ್ಲಿ, ಇದು ಸುಮಾರು ದೇಶಗಳಿಂದ ಸುಮಾರು ನಾನಾ ರೀತಿಯ ನಾಯಕರು ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಯಾಕಂತಂದರೆ ಬೆಂಗಳೂರಿನಲ್ಲಿ ಉದ್ದಿಮೆ ಆರಂಭಕ್ಕೆ ಸುಮಾರು ದೇಶದ ನಾಯಕರು ಬರ್ತಾ ಇದ್ದಾರೆ. ಯಾಕಂತಂದರೆ ನಾವು ಏನು ಅವರಿಗೆ ಆಫರನ್ನು ಕೊಡ್ತೀವಿ, ಏನು ಒಂದು ಟ್ಯಾಕ್ಸಲ್ಲಿ ಕಡಿಮೆ ಮಾಡ್ತೀವಿ, ಆವಾಗ ಪ್ರತಿಯೊಂದು ಕಂಪನಿಯವರು ಕೂಡ ನಮ್ಮ ದೇಶದಲ್ಲಿ ಒಂದು ಹೂಡಿಕೆಯನ್ನು ಮಾಡೋದಕ್ಕೆ ಮುಂದೆಯನ್ನು ಬರ್ತಾರೆ. ಯಾಕಂತಂದರೆ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು ಕೂಡ ಅಷ್ಟೇ, ನಾವು ಎಷ್ಟು ಸಾಧ್ಯನೋ ಅಷ್ಟು ಅವರೆಲ್ಲರ ಬೆಂಬಲಕ್ಕೆ ನಾವು ನಿಲ್ತಾ ಇದ್ದೇವೆ. 60 ದೇಶದ ಪ್ರತಿನಿಧಿಗಳು ದೇಶದ ಎಲ್ಲ ರಾಜ್ಯಗಳ ಸುಮಾರು 60,000 ಮಂದಿ ಈ ಟೆಕ್ ಸಮಿಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ 1,500 ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಟೆಕ್ ಸಮಿಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಬೆಂಗಳೂರಿಗೆ ಉದ್ಯೋಗವನ್ನ ಹರಿಸಿ ಬರುವಂಥದ್ದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಆಂಧ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕರ್ನಾಟಕ ನಾರ್ತ್ ಇಂಡಿಯನ್ಸ್ ಆಗ್ಬೋದು, ಬರೋದು ಇಲ್ಲಿಗೆ ತುಂಬ ಜಾಸ್ತಿ ಆಗಿದೆ. ಆದ್ದರಿಂದ ನಾವು ಎಷ್ಟು ಪ್ರೋತ್ಸಾಹವನ್ನು ನೀಡ್ತೀವಿ ಅಷ್ಟು ಕೂಡ ಪ್ರತಿಭೆಗಳು, ಹೊಸ ಪ್ರತಿಭೆಗಳು, ಹೊಸ ಆವಿಷ್ಕಾರ, ಹೊಸ ತಂತ್ರಜ್ಞಾನ ಮತ್ತೆ ಸ್ಟಾರ್ಟ್ಅಪ್ಗಳ ಕರ್ನಾಟಕವನ್ನ ಹೊಸ ದಿಕ್ಕಿನ ಹೆಡೆಗೆ ಕೊಂಡೊಯ್ಯಲಿವೆ ಅಂತ ಹೇಳಿಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ರು. ಏನು ನಾವು ಜಾಗತಿಕ ಮಟ್ಟದಲ್ಲಿ ಒಂದು ಸ್ಪರ್ಧಿಸಬೇಕು, ಮತ್ತೆ ಈ ನಮ್ಮ ಇಂಡಿಯಾದಲ್ಲೇನೆ ಬೆಂಗಳೂರಿನಲ್ಲಿ ಹೊಸ ಕಂಪನಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ದೇಶದ ನಾಯಕರುಗಳು, ಉಪಮುಖ್ಯಮಂತ್ರಿನಾಗ್ಬೋದು ಅಥವಾ ಮುಖ್ಯಮಂತ್ರಿಗಳನ್ನಾಗ್ಬೋದು, ಸುಮಾರು ಜನ ಭೇಟಿ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕು, ಏನು ಒಂದು ಉದಾಹರಣೆಯನ್ನ ಕೊಡಬೇಕು, ಅದು ಎಲ್ಲವೂ ಕೂಡ ಇವಾಗೇನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೊಸ ಆಲೋಚನೆಗಳು ಬಂದ್ರೆ ಸ್ಮಾರ್ಟ್ ಹಾಪ್ ಮೂಲಕ, ಏನು ಸ್ಮಾರ್ಟ್ ಅಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಅವುಗಳ ಮೂಲಕ ಸರ್ಕಾರ ಅವಕಾಶವನ್ನ ಕಲ್ಪಿಸಿ ನಿಮ್ಮ ಜೊತೆಗಿದೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದೆ. ನಮ್ಮನ್ನ ನಂಬಿ ಬಂದವರಿಗೆ ನಾವು ಉತ್ತಮವಾದಂತಹ ಅವಕಾಶವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಉದ್ಯಮ ಸ್ನೇಹಿ ವಾತಾವರಣವನ್ನು ಕೂಡ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು. ಮತ್ತೆ ನಮ್ಮ IT ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಹಾಗೂ ಕಿಯೋನಿಕ್ಸ್ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮ ಶರತ್ ಬಚ್ಚೇಗೌಡರು ಕೂಡ ಈ ಒಂದು ಫೀಲ್ಡ್ ನಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಡೀ ಸರ್ಕಾರನೇ ಬೆಂಬಲವಾಗಿ ನಿಲ್ಲುತ್ತೆ. ಮತ್ತೆ ಬೆಂಗಳೂರಿನ ವಾತಾವರಣವನ್ನ ಎಲ್ಲದಕ್ಕೂ ಕೂಡ ಅನುಕೂಲವಾಗುವಂತೆ ನಾವು ಮಾಡ್ತೀವಿ. ಸುಮಾರು 25 ಲಕ್ಷ IT ಪರಿಣಿತರು ಇಲ್ಲಿ ಇದ್ದಾರೆ. ಮತ್ತೆ ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲಗಳು ಕೂಡ ಬೇರೆ ಎಲ್ಲೂ ಕೂಡ ಇಲ್ಲ.
ಈ ಸಮ್ಮೇಳನದ ಮೂಲಕ 3 ದಿನಗಳ ಕಾಲ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಾಗುವುದು ಅಂತ ಕೂಡ ಮೀಡಿಯಾದವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು. ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದನೇ ಎಲ್ಲ ಕ್ಷೇತ್ರಗಳಿಗೆ ಅದರದೇ ಆದಂತಹ ಒಂದು ನೀತಿಯನ್ನ ರೂಪಿಸಿ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ರಸ್ತೆಗಳ ದುರಸ್ತಿ ಕಾರ್ಯಕ್ಕೆ ಕೂಡ ಹಲವಾರು ಕಂಪನಿಗಳು ಇವಾಗ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾಕಂತಂದ್ರೆ ಒಂದೊಂದು BDA ಇಂದ ಒಂದು ಪೆರಿಫರಲ್ ರಿಂಗ್ ರೋಡ್ ಆಗ್ಬೋದು ಅಥವಾ ಒಂದು ನೈಸ್ ರೋಡ್ ಆಗ್ಬೋದು ಅಥವಾ NH ಹೈವೇಗಳಾಗ್ಬೋದು, ಪ್ರತಿಯೊಂದು ಕೂಡ ನಾವು ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಹಾಗೇನೇನೆ ಯಾವುದೇ ಒಂದು ಟ್ರಾಫಿಕ್ ಆಗ್ಬೋದು ಅಥವಾ ಒಂದು ಸರಕು ಸಾಗಾಣಿಕೆಗೆ ಒಂದು ತೊಂದರೆ ಆಗದೆ ಇರಲಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲವನ್ನ ಮಾಡಿ ಕೊಡ್ತಾ ಇದ್ದೀವಿ. ಅದರಿಂದ ಯಾವುದೇ ಕಂಪನಿ ಬಂದರೂ ಕೂಡ ವೆಲ್ಕಮ್ ಹೇಳೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅನುಕೂಲವನ್ನ ಮಾಡಿಕೊಡೋದಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳಿಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇರೋದು. ಅದರಂತೆ ಬಿಡದಿ ಟೌನ್ಶಿಪ್ ಜೊತೆಗೆ ಬಿಡದಿ ಟೌನ್ಶಿಪ್ ಒಳಗಡೆ IT ನಗರವನ್ನ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಇದರಿಂದ ಇನ್ನು ಯಾಕಂತಂದ್ರೆ ಅಕ್ವರೇಷನ್ ಅನ್ನೋದು ಇನ್ನು ಫಾಸ್ಟ್ ಆಗಿ ಆಗುತ್ತೆ. ಯಾಕಂದ್ರೆ ನಮ್ಮ ಬಿಡದಿ ಟೌನ್ಶಿಪ್ ಏನೋ ಒಂದು ನೆನಗುದಿಗೆ ಬಿದ್ದಿತ್ತು, ಇವಾಗ ಅದಕ್ಕೆ ಮತ್ತೆ ಒಂದು ಜೀವ ಬರೋ ತರ ಆಗ್ತಾ ಇದೆ. ಯಾಕಂತಂದ್ರೆ ಬರೀ ಟೌನ್ಶಿಪ್ ಅಂತಂದ್ರೆ ಬರೀ ರೆಸಿಡೆನ್ಸಿಯಲ್ ಅಲ್ಲ, ಅಲ್ಲಿ ಕಮರ್ಷಿಯಲ್ ಆಗ್ಬೋದು, ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗ್ಬೋದು, ಒಂದು ಗ್ರೀನರಿ ಆಗ್ಬೋದು, ಮತ್ತೆ ರೆಸಿಡೆನ್ಸಿಯಲ್ಲೂ ಕೂಡ ಒಂದು ಕ್ಲಾಸ್ ವಿಲ್ಲಾಸ್ ತರನೇನೆ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಯೋಚನೆ ಮಾಡಿ ಒಂದು ನಮ್ಮ ಬೆಂಗಳೂರಿನಲ್ಲೇ ಯಾವುದೇ ಟೌನ್ಶಿಪ್ ಕೂಡ ಆ ತರ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮಾಡ್ರನ್ ಟೌನ್ಶಿಪ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದರ ಜೊತೆಗೆ ಈ IT ಹಬ್ ಅನ್ನ ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಿಂತ ಒಂದು ಖುಷಿ ಬೇರೆ ಏನೂ ಇಲ್ಲ. ಆದ್ರೆ ರೈತರಿಗೆ ಅದಕ್ಕೆ ತಕ್ಕಂತೆ ಒಂದು ಪರಿಹಾರವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್ ಸರ್ಕಾರದ ಹತ್ರ. ಯಾಕಂದ್ರೆ ಸರ್ಕಾರ ಏನು ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅವರಿಗೆ ಆ ಜಮೀನು ಹೋಯ್ತು ಅಂತಂದ್ರೆ, ಯಾಕಂದ್ರೆ ಎಕರೆಗಟ್ಟಲೆ ಇರೋರಿಗಾದ್ರೆ ಓಕೆ, ಸಣ್ಣ ಪುಟ್ಟ ಜಮೀನು ಇರೋರಿಗೆ ಆ ಜಮೀನು ಹೋಯ್ತು ಅಂತಂದ್ರೆ ಅವರ ಜೀವನ ಪರ್ಯಂತ ಕೂಡ ಕೊರಗಬೇಕಾಗುತ್ತೆ. ಆದ್ರಿಂದ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲವನ್ನ ಕೊಟ್ರೆ ಅದಕ್ಕಿಂತನೂ ಖುಷಿ ಬೇರೆ ಇಲ್ಲ. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.